ಬೆಳಕಿನ ಜಾವದಲ್ಲಿ ಹಕ್ಕಿಗಳೆಲ್ಲ ಒಟ್ಟಾಗಿ ಹಳೆಯ ಕಲ್ಲು ಮರದ ಹತ್ರ ಕೂತಿರ್ತವೆ. ಎಲ್ಲರೂ ಒಬ್ಬರ ಬಗ್ಗೆ ಒಬ್ಬರು ಮಾತನಾಡ್ತಾ ಇರ್ತಾರೆ. ಕಾಗೆ ಕಾಲು ಹೇಳ್ತಾನೆ, ಇವತ್ತು ಬೆಳಗ್ಗೆ ಒಂದು ವಿಚಿತ್ರ ಅನ್ನಿಸ್ತಾ ಇತ್ತು. ಗಾಳಿ ಮಾತನಾಡ್ತಾ ಇದ್ಲು. ಅದನ್ನು ಕೇಳಿದ ಗೌರಿ ಪಾರಿವಾಳ ಹೇಳ್ತಾಳೆ, ನಿನ್ನ ಗಾಳಿಯೋ ನಿನ್ನ ಮಾತು ವಿಚಿತ್ರವಾಗಿ ಪ್ರತಿದಿನವೂ ಏನಾದರೂ ಹೇಳ್ತಾ ಇರ್ತೀಯ. ಅದಕ್ಕೆ ಗಿಣಿ ಹರಿ ನಗ್ತಾ ಹೇಳ್ತಾನೆ, ಬಿಡು ಕಾಲು, ಇವತ್ತು ನನ್ನ ದಿನ. ನಾನು ಹೊಸ ಹಾಡನ್ನು ಕಲಿತಿದ್ದೇನೆ, ನೀವೆಲ್ಲರೂ ಕೇಳಬೇಕು. ಅದಕ್ಕೆ ಚಿಕ್ಕ ಹಕ್ಕಿ ಪಿಂಕಿ ಹೇಳ್ತಾಳೆ, ಹರಿಯಣ್ಣ ಮತ್ತೆ ಎಲ್ಲರೂ ನಿನ್ನ ಹಾಡನ್ನು ಕೇಳಬೇಕಾ? ಅದಕ್ಕೆ ಗಿಣಿ ಹರಿ ಹೇಳ್ತಾನೆ, ಕೇಳಬೇಕು ಅಲ್ಲ, ಕೇಳಲೇಬೇಕು. ಮರದ ಕೆಳಗೆ ಮೈನಾ ಮೌನವಾಗಿ ಕುಳಿತಿದ್ದಾಳೆ. ಗೌರಿ ಪಾರಿವಾಳ ಅವಳನ್ನು ನೋಡಿ ಕೇಳ್ತಾಳೆ, ಮೈನಾ ನೀನಿವತ್ತು ಹಾಡಲ್ವಾ? ಮೈನಾ ನಿಧಾನವಾಗಿ ಹೇಳ್ತಾಳೆ, ಹಾಡು ಕೇಳಿಸೋದು ಸುಲಭ, ಆದರೆ ಆ ಹಾಡಿಗೆ ಅರ್ಥ ಇರಬೇಕು ಅಷ್ಟೇ. ಅದನ್ನು ಕೇಳಿದ ಗಿಣಿ ಕೋಪದಿಂದ ಹೇಳ್ತಾನೆ, ಅರ್ಥ ಏನೂ ಬೇಕಾಗಿಲ್ಲ, ಹಾಡು ತಪ್ಪದಿದ್ರೆ ಅಷ್ಟೇ ಸಾಕು ಅಂತಾನೆ. ವಿಷಯ ಎಲ್ಲೆಲ್ಲಿಗೋ ಹೋಗೋದನ್ನು ನೋಡಿದ ಕಾಗೆ ಕಾಲು ಹೇಳ್ತಾನೆ, ಅದೆಲ್ಲ ಬಿಡಿ, ನಮ್ಮ ಕಾಡಿನಲ್ಲಿ ಒಂದು ನಿಯಮ ಇದೆ ಗೊತ್ತಾ? ಅದಕ್ಕೆ ಚಿಕ್ಕ ಹಕ್ಕಿ ಪಿಂಕಿ ಹೇಳ್ತಾಳೆ, ಏನು ನಿಯಮ ಕಾಲು ಅಣ್ಣ? ಕಾಗೆ ಕಾಲು ಹೇಳ್ತಾನೆ, ಯಾರು ಜೋರಾಗಿ ಮಾತಾಡ್ತಾರೋ ಅವರ ಮಾತೇ ಅಂತಿಮ ಅಂತ. ಅದನ್ನು ಕೇಳಿ ಮೈನಾ ಹೇಳ್ತಾಳೆ, ಹಾಗಾದರೆ ಮೌನಕ್ಕೆ ಇಲ್ಲಿ ಜಾಗ ಇಲ್ವಾ? ಅದನ್ನು ಕೇಳಿ ಹರಿಗಿಣಿ ಹೇಳ್ತಾನೆ, ಮೌನವನ್ನು ಯಾರು ಕೇಳ್ತಾರೆ? ಗೌರಿ ಪಾರಿವಾಳ ಹೇಳ್ತಾಳೆ, ಕೆಲವೊಮ್ಮೆ ಮೌನವೇ ಜಾಸ್ತಿ ಕೇಳಿಸುತ್ತೆ. ಅವಳ ಮಾತಿಗೆ ಗಿಣಿ ಹರಿ ನಗ್ತಾನೆ, ಆದರೆ ಮೈನಾ ಏನೂ ಹೇಳಲಿಲ್ಲ. ಮಧ್ಯಾಹ್ನದ ಹೊತ್ತಿಗೆ ಅಚಾನಕ್ ಒಂದು ಸುದ್ದಿ ಬಂತು. ಒಂದು ಹಕ್ಕಿ ಹಾರಿ ಬಂದು ತುಂಬ ಗಾಬರಿಯಿಂದ ಕಿರುಚಿ ಹೇಳಿತು, ಕಾಡಿನ ಅಂಚಿನಲ್ಲಿ ಒಂದು ದೊಡ್ಡ ಜಾಲ ಇದೆ. ಚಿಕ್ಕ ಹಕ್ಕಿ ಪಿಂಕಿ ಕೇಳುತ್ತೆ, ಜಾಲನಾ? ಎಲ್ಲಿ? ಆ ಸಂದೇಶ ತಂದ ಹಕ್ಕಿ ಹೇಳುತ್ತೆ, ಹೌದು, ಯಾರೋ ಜಾಲ ಬಲೆ ಹಾಕಿದ್ದಾರೆ. ಒಂದು ಹಕ್ಕಿ ಅದರಲ್ಲಿ ಸಿಕ್ಕಿಬಿದ್ದಿದೆ. ಗಿಣಿ ಹರಿ ಉತ್ಸಾಹದಿಂದ ಕೇಳ್ತಾನೆ, ಎಲ್ಲರೂ ಬನ್ನಿ, ಇದು ದೊಡ್ಡ ವಿಷಯ. ಕಾಗೆ ಕಾಲು ಕೇಳ್ತಾನೆ, ಮೊದಲು ಯಾರು ಸಿಕ್ಕಿಬಿದ್ದಿದ್ದಾರೆ ಹೇಳು? ಆ ಸಂದೇಶ ತಂದ ಹಕ್ಕಿ ಹೇಳುತ್ತೆ, ಮೈನಾ. ಎಲ್ಲರೂ ಅವನ ಮಾತನ್ನು ಕೇಳಿ ಮೌನವಾಗಿ ಬಿಡ್ತಾರೆ. ಜಾಲದ ಬಳಿ ಎಲ್ಲ ಹಕ್ಕಿಗಳು ಗೊಂದಲದಿಂದ ಬಂದು ಸೇರಿರ್ತಾರೆ. ಮೈನಾ ಜಾಲದಲ್ಲಿ ಸಿಕ್ಕಿಬಿದ್ದಿದ್ದಾಳೆ. ರೆಕ್ಕೆಗಳು ಅಲ್ಲಾಡ್ತಾ ಇವೆ. ಮೈನಾ ಹೇಳ್ತಾಳೆ, ನನ್ನನ್ನು ಬಿಟ್ಟು ಬಿಡಿ. ಗಿಣಿ ಹರಿ ಹೇಳ್ತಾನೆ, ಎಲ್ಲರೂ ನೋಡಿ, ಇದು ಅಪಾಯಕಾರಿ. ಅದನ್ನು ಕೇಳಿ ಗೌರಿ ಪಾರಿವಾಳ ಹೇಳ್ತಾಳೆ, ಯಾರಾದರೂ ಸಹಾಯ ಮಾಡಲೇಬೇಕು. ಅದಕ್ಕೆ ಕಾಗೆಗಾಲು ಹೇಳ್ತಾನೆ, ಆದರೆ ಜಾಲ ಮುರಿಯೋಕ್ಕೆ ಹೋದರೆ ನಾವು ಕೂಡ ಸಿಕ್ಕಾಕೊಂಡು ಬಿಡ್ತೇವೆ. ಚಿಕ್ಕ ಹಕ್ಕಿ ಪಿಂಕಿ ಹೇಳ್ತಾಳೆ, ಹಾಗಾದರೆ ಏನು ಮಾಡೋದು? ಎಲ್ಲರೂ ಮಾತಾಡ್ತಾರೆ, ಆದರೆ ಯಾರೂ ಮುಂದಕ್ಕೆ ಹೋಗಲ್ಲ. ಇವರನ್ನೆಲ್ಲ ನೋಡಿದ ಮೈನಾ ನಿಧಾನವಾಗಿ ಮಾತನಾಡ್ತಾಳೆ, ನೀವೆಲ್ಲರೂ ಇಲ್ಲೇ ಇದ್ದೀರಾ, ಆದರೆ ನಾನೊಬ್ಬಳೇ ಸಿಕ್ಕಿಬಿದ್ದಿದ್ದೇನೆ ಇಲ್ಲಿ. ಈಗ ನಾನು ಒಬ್ಬಳೇ ಅಂತ ಅನ್ನಿಸ್ತಾ ಇದೆ. ಗಿಣಿ ಹರಿ ಹೇಳ್ತಾನೆ, ನಾವೆಲ್ಲ ಇದ್ದೇವಲ್ವಾ, ನೀನೊಬ್ಬಳೇ ಹೇಗಾಗ್ತೀಯಾ? ಅದಕ್ಕೆ ಮೈನಾ ಹೇಳ್ತಾಳೆ, ಇರುವುದಕ್ಕೂ ನಿಲ್ಲುವುದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಗೌರಿ ಪಾರಿವಾಳ ಹೇಳ್ತಾಳೆ, ಇವಾಗ ನಾವೇನು ಮಾಡಬೇಕು? ಮೈನಾ ಹೇಳ್ತಾಳೆ, ಯಾರಾದರೂ ಮಾತು ನಿಲ್ಲಿಸಿ ಈ ಜಾಲವನ್ನು ತುಂಡು ಮಾಡಲು ಪ್ರಯತ್ನ ಪಡೆ. ಎಲ್ಲರೂ ಒಬ್ಬರನ್ನೊಬ್ಬರು ನೋಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಎಲ್ಲರಿಗೂ ಅಚ್ಚರಿಯಾಗುವಂತೆ ಚಿಕ್ಕ ಹಕ್ಕಿ ಪಿಂಕಿ ಮುಂದೆ ಬರ್ತಾಳೆ. ಹರಿ ಗಿಣಿ ಅವಳನ್ನು ನೋಡಿ ಕೇಳ್ತಾನೆ, ನೀನೇನು ಮಾಡ್ತಿದ್ದೀಯಾ ಪಿಂಕಿ? ಅದಕ್ಕೆ ಚಿಕ್ಕ ಹಕ್ಕಿ ಪಿಂಕಿ ಹೇಳ್ತಾಳೆ, ನನಗೆ ಗೊತ್ತಿಲ್ಲ ಹರಿಯಣ್ಣ, ಆದರೆ ನನಗಿದನ್ನೆಲ್ಲ ನೋಡ್ತಾ ನಿಲ್ಲೋದಕ್ಕಾಗಲ್ಲ. ಮೈನಾ ಅಕ್ಕ ನನಗೆ ಕಷ್ಟದಲ್ಲಿ ಸಹಾಯ ಮಾಡಿದ್ದಾರೆ. ಅವಳು ನಿಧಾನವಾಗಿ ಆ ಜಾಲದ ಕಡ್ಡಿಗಳನ್ನು ಕಚ್ತಾಳೆ. ಕಾಗೆ ಕಾಲು ಹೇಳ್ತಾನೆ, ಬೇಡ ಪಿಂಕಿ, ನಿಲ್ಲು, ತುಂಬ ಅಪಾಯ ಇದೆ. ಚಿಕ್ಕ ಹಕ್ಕಿ ಪಿಂಕಿ ಹೇಳ್ತಾಳೆ, ಅಪಾಯ ಅನ್ನೋದು ನಾವು ಕಾಯ್ತಾ ನಿಂತಾಗ್ಲೂ ಬರ್ಬೋದು ಅಲ್ವಾ ಕಾಲು ಅಂತಾಳೆ. ಚಿಕ್ಕ ಹಕ್ಕಿಯ ಧೈರ್ಯ ನೋಡಿ ಗೌರಿ ಪಾರಿವಾಳ ಮುಂದೆ ಬರ್ತಾಳೆ. ಮತ್ತೆ ಹೇಳ್ತಾಳೆ,
ನೀನು ಹಿಡಿ ಪಿಂಕಿ, ನಾನು ಎಳಿತೇನೆ ಅಂತಾಳೆ. ಅವರಿಬ್ಬರನ್ನ ನೋಡಿದ ಕಾಗೆಕಾಲು ಕೂಡ ಮುಂದೆ ಬರ್ತಾನೆ. ನಾನು ಸಹಾಯ ಮಾಡ್ತೇನೆ. ಒಬ್ಬೊಬ್ಬರಾಗಿ ಎಲ್ಲರೂ ಕೈ ಜೋಡಿಸೋಣ. ಒಬ್ಬೊಬ್ಬರಾಗಿ ಎಲ್ಲರೂ ಕೈ ಜೋಡಿಸ್ತಾರೆ. ಕೊನೆಗೂ ಜಾಲ ಮುರಿತದೆ. ಮೈನಾ ಹಕ್ಕಿ ಮುಕ್ತಳಾಗ್ತಾಳೆ. ಅಲ್ಲಿಂದ ಸುರಕ್ಷಿತವಾದ ಜಾಗಕ್ಕೆ ಬರ್ತಾರೆ. ಎಲ್ಲರೂ ನಿಶ್ಶಬ್ದವಾಗಿದ್ರು, ಮೌನವಾಗಿದ್ರು. ಗಿಣಿ ಹರಿ ತಲೆ ತಗ್ಗಿಸ್ತಾ ಹೇಳ್ತಾನೆ, ಇಷ್ಟು ದಿನ ನಾನು ಮಾತನಾಡ್ತಾ ಇದ್ದೆ, ಆದರೆ ಇವತ್ತು ನಾನು ಕೇಳ್ಪಟ್ಟೆ. ಮೈನಾ ಹಕ್ಕಿ ಹೇಳ್ತಾಳೆ, ಕೇಳೋದು ಮೊದಲ ಪಾಠ. ಚಿಕ್ಕ ಹಕ್ಕಿ ಪಿಂಕಿ ಹೇಳ್ತಾಳೆ, ನಾನು ತುಂಬ ಭಯಪಟ್ಟಿದ್ದೆ, ಏನಾಗುತ್ತೋ ಅಂತ. ಅದಕ್ಕೆ ಕಾಗೆ ಕಾಲು ಹೇಳ್ತಾನೆ, ಆದರೆ ನೀನು ನಿಂತಿಲ್ಲ ಪಿಂಕಿ, ನಿನ್ನ ಸಾಹಸ ತುಂಬ ದೊಡ್ಡದು. ಗೌರಿ ಪಾರಿವಾಳ ಹೇಳ್ತಾಳೆ, ಈ ಕಾಡಿನಲ್ಲಿ ಹೊಸ ನಿಯಮ ಬೇಕು. ಗಿಣಿ ಹರಿ ಹೇಳ್ತಾನೆ, ಏನು ಹೊಸ ನಿಯಮ? ಅದಕ್ಕೆ ಗೌರಿ ಪಾರಿವಾಳ ಹೇಳ್ತಾಳೆ, ಯಾರು ಜೋರಾಗಿ ಮಾತಾಡ್ತಾರೋ ಅಲ್ಲ, ಯಾರು ಮೊದಲು ಮುಂದೆ ಬರುತ್ತಾರೋ ಅವರ ಮಾತು ಕೊನೆಯಾಗಬೇಕು, ಅವರ ಮಾತೇ ನಡಿಬೇಕು ಅನ್ನೋದು. ಅದನ್ನು ಕೇಳಿ ಮೈನಾ ನಗ್ತಾಳೆ. ಮೈನಾ ಕೂಡ ಹೇಳ್ತಾಳೆ, ಇವತ್ತು ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿತು. ಗಿಣಿ ಹೇಳ್ತಾನೆ, ಯಾವ ಪ್ರಶ್ನೆ? ಅದಕ್ಕೆ ಮೈನಾ ಹೇಳ್ತಾಳೆ, ಮೌನಕ್ಕೆ ಜಾಗ ಇದೆಯಾ ಅಂತ. ಈ ಕಥೆಯ ನೀತಿ, ಮಾತು ಗಮನ ಸೆಳೆಯಬಹುದು, ಧೈರ್ಯ ಬದಲಾವಣೆಯನ್ನು ತರ್ತದೆ, ಮೌನ ಇದ್ರೂ ಕಾರ್ಯ ಇದ್ರೆ ಸಾಕು.